ಸೋಮಾರಿತನದ ನೆಲೆ. ದೂರದ ಬೆಟ್ಟಗಳ ನಡುವೆ ಹಸಿರು ಹೊಲಗಳನ್ನು ಹೊಳೆಯುವ ಕೆರೆಯನ್ನೂ ಹೊಂದಿದ್ದ ಒಂದು ಗ್ರಾಮ ಇತ್ತು. ಆ ಗ್ರಾಮದ ಹೆಸರು ಸುಖಪುರ. ಆದರೆ ಹೆಸರು ಮಾತ್ರ ಸುಖಪುರ, ವಾಸ್ತವದಲ್ಲಿ ಅದು ಸೋಮಾರಿಗಳ ಗ್ರಾಮವಾಗಿತ್ತು. ಗ್ರಾಮದ ಜನ ಬೆಳಗ್ಗೆ ಸೂರ್ಯೋದಯವಾಗುವಾಗಲೇ ಎದ್ದುಕೊಳ್ಳುವುದೇ ಇಲ್ಲ. ಸೂರ್ಯ ಮಧ್ಯಾಕಾಶಕ್ಕೆ ಬಂದರೂ ಮನೆಗಳ ಬಾಗಿಲು ಮುಚ್ಚಿರುತ್ತಿತ್ತು. ಒಂದು ದಿನ ಹನುಮಂತ, ಏನಪ್ಪ ಈ ಊರು? ನಮ್ ಕಾಲದಲ್ಲಿ ಸೂರ್ಯ ಎದ್ದಾಗ ನಾವು ಹೊಲಕ್ಕೆ ಹೋಗ್ತಿದ್ವಿ. ನಾಗಪ್ಪ, ಅಯ್ಯೋ ಹನುಮಂತಪ್ಪ, ಇವತ್ತು ಕೆಲಸ ಮಾಡದೇ ಇದ್ರೂ ನಾಳೆ ಆಗತ್ತೆ ಬಿಡಿ. ನಾಳೆ ನಾಳೆ ಅಂತ ಹೇಳಿ ಜೀವನವೇ ಹಾಳಾಗುತ್ತೆ ಕಣಪ್ಪ. ನಾಗಪ್ಪ ನಗುತ್ತಾನೆ, ಮತ್ತೆ ಮಲಗುತ್ತಾನೆ. ಗ್ರಾಮದ ಜನರಿಗೆ ಕೆಲಸ ಮಾಡೋದು ಭಾರ, ಮಲಗೋದು ಆನಂದ. ಹೊಲಗಳು ಬರಿದಾಗುತ್ತಾ ಬಂದವು. ಬಾವಿಗಳಲ್ಲಿ ನೀರು ಕಡಿಮೆಯಾಯಿತು. ಆದರೂ ಯಾರಿಗೂ ಚಿಂತೆ ಇಲ್ಲ. ಎಚ್ಚರಿಕೆಯ ಮಾತು. ಒಂದು ದಿನ ಊರಿಗೆ ಹೊರಗಿನ ವ್ಯಾಪಾರಿ ಶಿವಯ್ಯ ಬಂದನು. ಶಿವಯ್ಯ, ಈ ಊರು ಇಷ್ಟು ಫಲವತ್ತಾಗಿದ್ರೂ ಯಾಕೆ ಬಿಕಾರವಾಗಿದೆ? ಏನ್ ಮಾಡೋದು ಸ್ವಾಮಿ, ಕೆಲ್ಸ ಮಾಡೋ ಮನಸ್ಸೇ ಇಲ್ಲ. ಹಾಗಾದ್ರೆ ನಾಳೆ ಊಟ ಎಲ್ಲಿಂದ ಬರುತ್ತೆ? ಸೋಮಾರಿತನವೇ ದೊಡ್ಡ ಶತ್ರು. ಅದು ಹಸಿವಿನ ರೂಪದಲ್ಲಿ ನಿಮ್ಮನ್ನ ಕಾಡುತ್ತೆ. ಗ್ರಾಮದ ಜನ ನಗಿದರು. ನಾಗಪ್ಪ, ಸ್ವಾಮಿ, ಜೀವನವನ್ನ ಎಂಜಾಯ್ ಮಾಡೋದ ಗೊತ್ತಿರಬೇಕು. ಶಿವಯ್ಯ ಗಂಭೀರವಾಗಿ ಹೇಳಿದನು. ಶಿವಯ್ಯ, ಕರ್ಮವಿಲ್ಲದ ಜೀವನದಲ್ಲಿ ಸುಖ ಇಲ್ಲ. ಅಯ್ಯೋ, ಅಕ್ಕಿ ಖಾಲಿ ಆಯ್ತು. ನಿನ್ನೆ ತಿನ್ನಕ್ಕೆ ಏನೂ ಇರ್ಲಿಲ್ಲ. ಮಕ್ಕಳು ಅಳಲು ಆರಂಭಿಸಿದರು. ಅಂದಾಗ ಹನುಮಂತಪ್ಪನ ಮಾತುಗಳು ಎಲ್ಲರಿಗೂ ನೆನಪಾಯಿತು. ಹನುಮಂತ, ನಾನ್ ಹೇಳಿದ್ದೇನಪ್ಪ, ಕೆಲ್ಸ ಮಾಡದೆ ಜೀವನ ಸಾಗಲ್ಲ. ಗ್ರಾಮದ ಜನ ಮೊದಲ ಬಾರಿಗೆ ಭಯಪಟ್ಟುಕೊಂಡರು. ನಾಗಪ್ಪ, ನಮ್ಮ ಸೋಮಾರಿತನವೇ ನಮ್ಮ ಶತ್ರು ಆಯ್ತು. ಅವತ್ತು ರಾತ್ರಿ ಯಾರಿಗೂ ನಿದ್ರೆ ಬಂದಿಲ್ಲ. ಹೊಸ ಬೆಳಕಿನ ಆಗಮನ. ಆ ರಾತ್ರಿ ಹಸಿವಿನಿಂದ ಊರಿನವರು ನಿದ್ದೆ ಮಾಡಿಲ್ಲ. ಬೆಳಗ್ಗೆ ಸೂರ್ಯೋದಯವಾಗುವಷ್ಟರಲ್ಲಿ ಊರಿನ ರಸ್ತೆ ಮೇಲೆ ಯಾರೋ ಬರುತ್ತಿರುವ ಶಬ್ದ ಕೇಳಿಸಿತು. ಧಪ್ ಧಪ್. ಎಲ್ಲರೂ ಬಾಗಿಲು ತೆರೆದು ನೋಡಿದರು. ಒಬ್ಬ ಗಟ್ಟಿ ದೇಹದ, ಮುಖದಲ್ಲಿ ಶಾಂತಿ ಮತ್ತು ಕಣ್ಣಲ್ಲಿ ದೃಢತೆ ಹೊಂದಿದ ವ್ಯಕ್ತಿ ನಿಂತಿದ್ದ. ಅವನ ಹೆಸರು ಶ್ರಮಯ್ಯ. ಶ್ರಮಯ್ಯ, ನಮಸ್ಕಾರ ಅಣ್ಣ ತಮ್ಮಂದಿರೇ, ಇದು ಸುಖಪುರವೇ? ಹೌದ್ ಸ್ವಾಮಿ, ಆದ್ರೆ ಈಗ ಸುಖ ಇಲ್ದ ಊರಾಯ್ತು. ಶ್ರಮಯ್ಯ ಸುತ್ತಲೂ ನೋಡಿದ. ಬರಿದಾದ ಹೊಲಗಳು, ಕುಸಿದ ಮುಖಗಳು, ಹಸಿವಿನಿಂದ ಕುಗ್ಗಿದ ಮಕ್ಕಳು. ಶ್ರಮಯ್ಯ, ಈ ಊರು ಸೋಮಾರಿತನದ ಕೈಯಲ್ಲಿ ಸಿಕ್ಕಾಕಿಕೊಂಡಿದೆ. ನಾಗಪ್ಪ ಮುಂದೆ ಬಂದ. ನಾಗಪ್ಪ, ನೀವ್ ಯಾರ್ ಸ್ವಾಮಿ? ನಮಗೆ ಉಪದೇಶ ಕೊಡಕ್ ಬಂದಿರಾ? ಉಪದೇಶ ಕೊಡೋಕಲ್ಲ, ಕೆಲಸ ಕಲಿಸೋಕೆ ಬಂದಿದ್ದೇನೆ. ಎಲ್ಲರೂ ಆಶ್ಚರ್ಯದಿಂದ ನೋಡಿದರು. ಶ್ರಮದ ಸವಾಲು. ಶ್ರಮಯ್ಯ ಊರಿನ ಮಧ್ಯದಲ್ಲಿ ನಿಂತು ಘೋಷಿಸಿದ. ಈ ಊರಿಗೆ 3 ದಿನಗಳ ಸವಾಲು. 3 ದಿನ ಕಠಿಣವಾಗಿ ಕೆಲಸ ಮಾಡಿದ್ರೆ ನಿಮ್ಮ ಜೀವನ ಬದಲಾಗುತ್ತೆ. 3 ದಿನ ಕೆಲ್ಸ ಮಾಡಿದ್ರೆ ಊಟ ಸಿಗುತ್ತಾ? ಮೊದಲು ಕೆಲಸ, ನಂತರ ಊಟ. ಇದು ಪ್ರಕೃತಿಯ ನಿಯಮ. ಇಷ್ಟು ವರ್ಷ ಕೆಲ್ಸ ಮಾಡದೇ ಇದ್ದು ಬದುಕಿದ್ದೀವಿ. ಅದೇ ನಿಮ್ಮ ತಪ್ಪು. ಬದುಕಿದ್ದೀರಾ, ಜೀವಿಸಿದ್ದೀರಾ? ಆ ಮಾತು ಎಲ್ಲರ ಮನಸ್ಸಿಗೆ ತಟ್ಟಿತು. ಮೊದಲ ದಿನದ ಪರೀಕ್ಷೆ. ಮೊದಲ ದಿನ ಶ್ರಮಯ್ಯ ಎಲ್ಲರಿಗೂ ಕೆಲಸ ಹಂಚಿದ. ಯುವಕರಿಗೆ ಹೊಲ ಸ್ವಚ್ಛತೆ, ಮಹಿಳೆಯರಿಗೆ ಬೀಜ ಆಯ್ಕೆ, ಹಿರಿಯರಿಗೆ ಮಾರ್ಗದರ್ಶನ. ನಾಗಪ್ಪ, ಅಯ್ಯೋ, ಕೈ ನೋವು. ನೋವು ಬರ್ದೆ ಫಲ ಸಿಗಲ್ಲ ಮಗ. ಮಧ್ಯಾಹ್ನ ಹೊತ್ತಿಗೆ ಹಲವರು ಕೈಬಿಟ್ಟರು. ಸ್ವಾಮಿ, ಸಾಕು, ಆಗಲ್ಲ. ಇವತ್ತು ಬಿಟ್ರೆ ನಾಳೆ ಹಸಿವು ಇನ್ನೂ ಜಾಸ್ತಿ ಆಗುತ್ತೆ. ಅವರು ಮತ್ತೆ ಕೆಲಸ ಶುರು ಮಾಡಿದರು. ಆ ದಿನ ಸೂರ್ಯಾಸ್ತವಾಗುವಾಗ ಮೊದಲ ಬಾರಿಗೆ ಹೊಲಗಳಲ್ಲಿ ಚಲನೆ ಕಂಡಿತು. ರಾತ್ರಿ ಸಂಭಾಷಣೆ. ಆ ರಾತ್ರಿ ಹಸಿವಿನಿಂದ ಊರಿನವರು ಒಟ್ಟಿಗೆ ಕುಳಿತರು. ನಾಗಪ್ಪ, ಇವತ್ತು ಅಚ್ಚರಿಯಾಗಿದೆ. ಕೆಲಸ ಮಾಡಿದ ಮೇಲೆ ಮನಸ್ಸು ಹಗುರವಾಗಿದೆ. ಹೌದು, ಹಸಿವಿದ್ದರೂ ತೃಪ್ತಿ ಇದೆ. ನಾಗಪ್ಪ, ಇದೇ ಜೀವನ, ಶ್ರಮದಲ್ಲಿ ಸಂತೋಷ. ಶ್ರಮಯ್ಯ ದೂರದಿಂದ ನೋಡುತ್ತಾ ನಗಿದ. ಶ್ರಮದ ಬೆಲೆ ಅರಿವಾಗುವ ಕ್ಷಣ. 2ನೇ ದಿನ ಸೂರ್ಯೋದಯಕ್ಕೂ ಮುಂಚೆ ಏನೋ ವಿಚಿತ್ರ ನಡೆದಿದೆ. ಕೋಳಿ ಕೂಗುವ ಮುನ್ನವೇ ಸುಖಪುರದ ಕೆಲವು ಮನೆಗಳ ಬಾಗಿಲುಗಳು ತೆರೆದಿದ್ದವು. ಹನುಮಂತಪ್ಪ ಹೊರಬಂದು ನೋಡಿದ. ಹನುಮಂತಪ್ಪ, ಅಯ್ಯೋ, ಇದ್ ನಮ್ ಊರೇನಾ? ನಾಗಪ್ಪ ಕೈಯಲ್ಲಿ ಗುದ್ದಲಿ ಹಿಡಿದು ನಿಂತಿದ್ದ. ನಾಗಪ್ಪ, ನೀನ್ ಇಷ್ಟೊಂದ್ ಬೇಗ ಎದ್ದಿದ್ಯಾ? ನಿನ್ನೆ ಕೆಲಸ ಮಾಡಿದ್ಮೇಲೆ ನಿದ್ದೆ ಚೆನ್ನಾಗಿ ಬಂತು. ಇಂದು ತಡವಾಗಬಾರದು ಅಂತ ಅನಿಸ್ತು.
ಹನುಮಂತಪ್ಪ ಕಣ್ಣಲ್ಲಿ ಸಂತೋಷ. 2ನೇ ದಿನದ ಕಠಿಣ ಕೆಲಸ. ಶ್ರಮಯ್ಯ ಎಲ್ಲರನ್ನೂ ಮತ್ತೆ ಸೇರಿಸಿದ. ಶ್ರಮಯ್ಯ: ಇವತ್ತು ಸುಲಭ ದಿನ ಅಲ್ಲ. ಇವತ್ತು ನಿಮ್ಮ ಮನಸ್ಸಿನ ಸೋಮಾರಿತನವನ್ನು ತೊಳೆದು ಹಾಕಬೇಕು. ಇವತ್ತು ಕೆರೆಯ ಮಣ್ಣು ತೆಗೆದು ನೀರು ಹರಿಯುವ ದಾರಿ ತೆರೆಯಬೇಕು. ಕೆಲವರು ಗಾಬರಿಯಾದರು. ಅದು ತುಂಬಾ ಕಷ್ಟ ಸ್ವಾಮಿ. ಕಷ್ಟವೇ ನಿಮ್ಮ ಗುರು. ನಾಗಪ್ಪನ ಪರೀಕ್ಷೆ. ನಾಗಪ್ಪ ಮೊದಲ ಬಾರಿ ಗುದ್ದಲಿ ಹೊಡೆದ. ಧಪ್. ಕೈ ಬೆರಳುಗಳಲ್ಲಿ ನೋವು. ನಾಗಪ್ಪ: ಈ ನೋವಿಗಿಂತ ಹಸಿವು ಭಯಂಕರ. ಅವನು ಮತ್ತೆ ಹೊಡೆದ. ಧಪ್ ಧಪ್. ಬೆವರು ಹರಿಯಿತು. ಕೈ ನೋವು. ಆದರೂ ಅವನು ನಿಲ್ಲಲಿಲ್ಲ. ಮಧ್ಯಾಹ್ನಕ್ಕೆ ಅವನು ಕುಸಿದ. ಮಲ್ಲಮ್ಮ: ನಾಗಪ್ಪ, ನೀರ್ ಕುಡಿ. ಇಷ್ಟು ವರ್ಷ ಕುಳಿತಿದ್ದೆ, ಇಂದು ಮೊದಲ ಬಾರಿ ಬದುಕುತ್ತಿರುವೆ. ಹೃದಯಸ್ಪರ್ಶಿ ಕ್ಷಣ. ಸಂಜೆ ಹೊತ್ತಿಗೆ ಕೆರೆಯಲ್ಲಿ ನೀರು ಚಲಿಸಲು ಶುರುಮಾಡಿತು. ಮಕ್ಕಳು ಕೂಬಿದರು. ಎಲ್ಲರ ಕಣ್ಣುಗಳಲ್ಲಿ ಹೊಳಪು. ಶ್ರಮಯ್ಯ ಮೌನವಾಗಿ ನೋಡುತ್ತಿದ್ದ. ಹನುಮಂತಪ್ಪ: ಸ್ವಾಮಿ, ನೀವು ದೇವ್ರೇನೋ? ಇಲ್ಲ ಹನುಮಂತಪ್ಪ, ನಿಮ್ಮೊಳಗಿನ ಶ್ರಮವನ್ನು ಹೊರಗೆ ತಂದವನಷ್ಟೇ. ರಾತ್ರಿ ಆತ್ಮಪರೀಕ್ಷಣೆ. ಆ ರಾತ್ರಿ ನಾಗಪ್ಪ ನಿದ್ದೆಗೆ ಹೋಗಲಿಲ್ಲ. ಅವನು ತನ್ನ ಹೆಂಡತಿಗೆ ಹೇಳಿದ. ನಾಗಪ್ಪ: ನಮ್ಮ ಸೋಮಾರಿಕನ ನಮ್ಮ ಮಕ್ಕಳ ಭವಿಷ್ಯ ಕಸಿದುಕೊಳ್ಳುತ್ತಿತ್ತು. ಇನ್ನೂ ನಾವು ಬದಲಾಗಲೇಬೇಕು. ನಾಗಪ್ಪ ತಲೆಯಾಡಿಸಿದ. ಶ್ರಮದ ವಿಜಯ. ಸೋಮಾರಿ ಗ್ರಾಮದಿಂದ ಆದರ್ಶ ಗ್ರಾಮ. 3ನೇ ದಿನದ ಬೆಳಗ್ಗೆ. ಈ ಬಾರಿ ಶ್ರಮಯ್ಯ ಯಾರನ್ನೂ ಎಬ್ಬಿಸಲಿಲ್ಲ. ಆದರೆ ಅಚ್ಚರಿಯ ಸಂಗತಿಯೇನೆಂದರೆ ಸೂರ್ಯೋದಯಕ್ಕೂ ಮುಂಚೆ ಊರೆಲ್ಲ ಎಚ್ಚರವಾಗಿತ್ತು. ಮಕ್ಕಳು, ಮಹಿಳೆಯರು, ಯುವಕರು, ಹಿರಿಯರು ಎಲ್ಲರೂ ತಮ್ಮ ಕೆಲಸಕ್ಕೆ ತಾವೇ ಹೊರಟಿದ್ದರು. ಹನುಮಂತಪ್ಪ ಕಣ್ಣು ತುಂಬಿಕೊಂಡು ಹೇಳಿದರು. ಹನುಮಂತಪ್ಪ: ಇದೇ ನಿಜವಾದ ಬದಲಾವಣೆ. 3ನೇ ದಿನದ ಅಂತಿಮ ಸವಾಲು. ಶ್ರಮಯ್ಯ ಊರಿನ ಮಧ್ಯದಲ್ಲಿ ನಿಂತು ಘೋಷಿಸಿದ. ಶ್ರಮಯ್ಯ: ಇವತ್ತು ನಾನು ನಿಮಗೆ ಕೆಲಸ ಕೊಡಲ್ಲ. ಎಲ್ಲರೂ ಆಶ್ಚರ್ಯದಿಂದ ನೋಡಿದರು. ಇವತ್ತು ನಿಮ್ಮ ಬದುಕಿನ ಹೊಣೆ ನಿಮ್ಮದೇ. ನೀವು ತೀರ್ಮಾನ ಮಾಡಬೇಕು. ಸೋಮಾರಿತನ ಬೇಕಾ, ಶ್ರಮ ಬೇಕಾ? ಮೌನ ಆವರಿಸಿತು. ಸ್ವಲ್ಪ ಹೊತ್ತಿನ ನಂತರ ನಾಗಪ್ಪ ಮುಂದೆ ಬಂದ. ನಾಗಪ್ಪ ದೃಢವಾಗಿ ಹೇಳಿದ. ನಮಗೆ ಶ್ರಮ ಬೇಕು. ಸೋಮಾರಿತನ ನಮ್ಮ ಶತ್ರು. ಒಬ್ಬೊಬ್ಬರಾಗಿ ಎಲ್ಲರೂ ಒಪ್ಪಿದರು. ಶ್ರಮಯ್ಯನ ಅಸಲಿ ಸತ್ಯ. ಹನುಮಂತಪ್ಪ ಕೇಳಿದರು. ಸ್ವಾಮಿ, ನೀವು ಯಾರು? ಏಕ್ ನಮ್ಮೂರ್ನೇ ಆರಿಸ್ಕೊ. ಈ ಊರಿನಲ್ಲೇ ನಾನು ಹುಟ್ಟಿದ್ದೆ. ನಾನು ಸೋಮಾರಿತನದ ಕಾರಣಕ್ಕೆ ಊರು ಬಿಟ್ಟು ಹೋದವನು. ಹೊರಗೆ ನಾನು ಶ್ರಮದ ಬೆಲೆ ಕಲಿತೆ. ಇಂದು ಅದನ್ನೇ ನನ್ನ ಊರಿಗೆ ಕೊಡಲು ಬಂದೆ. ನಾಗಪ್ಪ ಕಣ್ಣೀರು ಹಾಕಿದ. ನಾಗಪ್ಪ: ನೀವು ನಮ್ಮ ಕಣ್ಣು ತೆರೆದಿದ್ದೀರಿ. ಬದಲಾದ ಸುಖಪುರ. ಕಾಲ ಸಾಗಿತು. ಬರಿದಾದ ಹೊಲಗಳು ಹಸಿರಾದವು. ಕೆರೆ ತುಂಬಿತು. ಮಕ್ಕಳು ಶಾಲೆಗೆ ಹೋದರು. ಊರು ಮತ್ತೆ ನಗಿತು. ಹೊರಗಿನ ಜನರು ಈಗ ಹೇಳುತ್ತಿದ್ದರು, ಇದು ಸೋಮಾರಿ ಗ್ರಾಮ ಅಲ್ಲ, ಇದು ಶ್ರಮಿಗಳ ಊರು. ಅಂತಿಮ ಸಂಭಾಷಣೆ. ಅಂತಿಮ ನೈತಿಕ ಸಂದೇಶ. ಸೋಮಾರಿತನ ಕ್ಷಣಿಕ ಸುಖ ಕೊಡುತ್ತದೆ, ಆದರೆ ಶ್ರಮ ಶಾಶ್ವತ ಸುಖ ಕೊಡುತ್ತದೆ. ಗ್ರಾಮ ಬದಲಾಗುವುದಿಲ್ಲ, ಜನರ ಮನಸ್ಸು ಬದಲಾಗಿದ್ರೆ ಗ್ರಾಮ ಬದಲಾಗುತ್ತದೆ.